ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ಕನ್ನಡ ವಾಲ್ಮೀಕಿ ರಾಮಾಯಣ ಬಾಲಕಾಂಡವನ್ನು ಓದ್ತಾ ಇದ್ದೀವಿ. ಸರ್ಗ 48. ಗೌತಮನು ಇಂದ್ರನನ್ನು ಅಹಲ್ಯೆಯನ್ನು ಶಪಿಸಿದುದು. ಸುಮತಿ ರಾಜನಿಗೂ ವಿಶ್ವಾಮಿತ್ರ ಮಹರ್ಷಿಗೂ ಪರಸ್ಪರ ಕುಶಲ ಪ್ರಶ್ನೆಗಳಾದ ಮೇಲೆ ಸುಮತಿಯು ವಿಶ್ವಾಮಿತ್ರನನ್ನು ಕುರಿತು ಇಂತೆಂದನು. ಎಲೈ ಮಹರ್ಷಿಯೇ, ನಿನಗೆ ಮಂಗಳವಾಗಲಿ. ನಿನ್ನೊಡನೆ ಬಂದಿರುವ ಈ ಕುಮಾರರು ದೇವತೆಗಳಂತೆ ಪರಾಕ್ರಮವುಳ್ಳವರಾಗಿಯೂ ಆನೆ ಸಿಂಹಗಳಂತೆ ಗಾಂಭೀರ್ಯ ವೀರ್ಯಗಳುಳ್ಳ ನಡಿಗೆಯುಳ್ಳವರಾಗಿಯೂ ಹುಲಿ ಎತ್ತುಗಳಂತೆ ಕಾಣುತ್ತಿರುವರು. ಕಮಲ ದಳದಂತೆ ವಿಶಾಲವಾದ ನೇತ್ರಗಳನ್ನು ಹೊಂದಿರುವರು. ಖಡ್ಗವನ್ನು ಬತ್ತಳಿಕೆ ಧನುಸ್ಸುಗಳನ್ನು ಧರಿಸಿರುವವರು. ರೂಪದಲ್ಲಿ ಅಶ್ವಿನಿ ದೇವತೆಗಳನ್ನು ಹೋಲುತ್ತಾ ಒಳ್ಳೆಯ ಯೌವನವನ್ನು ಪಡೆದಿರುವರು. ದೇವಲೋಕದಿಂದ ಭೂಮಿಗೆ ತಾವೇ ಇಷ್ಟಪಟ್ಟು ಬಂದ ದೇವತೆಗಳಂತೆ ಕಾಣುವರು. ಈ ಕುಮಾರರು ಕಾಲುನಡಿಗೆಯಿಂದ ಇಲ್ಲಿಗೆ ಹೇಗೆ ಬಂದರು? ಯಾತಕ್ಕೆ? ಯಾರಿಗೋಸ್ಕರ ಬಂದರು? ಇವರು ಗಾತ್ರದಲ್ಲಿಯೂ ನಡೆನುಡಿಗಳಲ್ಲಿಯೂ ಹಾವಭಾವಗಳಲ್ಲಿಯೂ ಒಬ್ಬರನ್ನೊಬ್ಬರು ಹೋಲುತ್ತಾ ಅಂತರಿಕ್ಷ ಮಂಡಲವನ್ನು ಸೂರ್ಯಚಂದ್ರರು ಬೆಳಗುವಂತೆ ಈ ಪ್ರದೇಶವನ್ನು ಬೆಳಗುತ್ತಿರುವರು. ವೀರರಾದ ಈ ಮನುಜ ಶ್ರೇಷ್ಠರು ಶ್ರೇಷ್ಠವಾದ ಆಯುಧಗಳನ್ನು ಧರಿಸಿ ಕಡಿದಾದ ಕಾಡು ಮಾರ್ಗಗಳಲ್ಲಿ ಸಂಚರಿಸುತ್ತಾ ಏತಕ್ಕೆ ಬಂದಿರುವರು? ಇವರ ವಿಷಯವನ್ನು ಕೇಳಲು ಇಚ್ಛಿಸುವೆನು ಎಂದನು. ಈ ಮಾತನ್ನು ಕೇಳಿ ವಿಶ್ವಾಮಿತ್ರನು ಅವರನ್ನು ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಬಂದುದನ್ನು, ರಾಕ್ಷಸರ ವಧೆಯ ವೃತ್ತಾಂತವನ್ನು ಎಲ್ಲವನ್ನು ಯಥಾರ್ಥವಾಗಿ ತಿಳಿಸಿದರು. ವಿಶ್ವಾಮಿತ್ರನು ಮಾತನ್ನು ಕೇಳಿ ದಶರಥನ ಮಕ್ಕಳಾದ ಅವರಿಬ್ಬರು ತನಗೆ ಶ್ರೇಷ್ಠರಾದ ಅತಿಥಿಗಳಾಗಿ ದೊರಕಿದುದಕ್ಕಾಗಿ ರಾಜನು ಪರಮಹರ್ಷಿತನಾಗಿ ಸತ್ಕಾರ್ಯಕ್ಕೆ ಯೋಗ್ಯರೂ ಮಹಾಬಲಶಾಲಿಗಳೂ ಆದ ಅವರನ್ನು ಶಾಸ್ತ್ರೋಕ್ತ ರೀತಿಯಿಂದ ಸತ್ಕರಿಸಿ ಗೌರವಿಸಿದನು. ಸುಮತಿ ರಾಜನಿಂದ ವಿಶೇಷವಾಗಿ ಸತ್ಕರಿಸಲ್ಪಟ್ಟ ರಾಮಲಕ್ಷ್ಮಣರು ಅಲ್ಲಿ ಒಂದು ರಾತ್ರಿ ವಾಸಿಸಿ ಅನಂತರ ಮಿಥಿಲಾಪಟ್ಟಣಕ್ಕೆ ಹೊರಟರು. ಆ ಋಷಿಗಳೆಲ್ಲರೂ ಜನಕರಾಜನ ಶುಭಕರವಾದ ಪಟ್ಟಣವನ್ನು ದೂರದಿಂದ ನೋಡುತ್ತಲೇ ಸಾಧು ಸಾಧು ಎನ್ನುತ್ತಾ ಆ ಮಿಥಿಲಾನಗರವನ್ನು ಶ್ಲಾಘಿಸಿದರು. ರಾಮನು ಅಲ್ಲಿ ಮಿಥಿಲಾಪಟ್ಟಣದ ಉಪವನವೊಂದರಲ್ಲಿ ಬಹಳ ಹಳೆಯದು ಜನರಹಿತವಾದುದು ಆಗಿದ್ದರೂ ಸುಂದರವಾದ ಒಂದು ಆಶ್ರಮವನ್ನು ಕಂಡನು. ಅದನ್ನು ಕಂಡು ರಾಮನು ವಿಶ್ವಾಮಿತ್ರನನ್ನು ಕುರಿತು, ಕಾಂತಿಯುಕ್ತವಾದ ಆಶ್ರಮದಂತೆ ಕಾಣುತ್ತಾ ಋಷಿಗಳಿಂದ ಶೂನ್ಯವಾದ ಈ ಸ್ಥಳವಾವುದು. ಎಲೈ ಭಗವನ್, ಪೂರ್ವದಲ್ಲಿ ಇದು ಯಾರ ಆಶ್ರಮ? ಇದನ್ನು ಕೇಳಬಯಸುವೆನು ಎಂದು ಕೇಳಿದನು. ರಾಮನ ಮಾತನ್ನು ಕೇಳಿ ಉತ್ತರ ಕೊಡುವುದರಲ್ಲಿ ಪಂಡಿತರಾದ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರ ಮಹರ್ಷಿಯು ಉತ್ತರ ಕೊಟ್ಟನು. ಒಳ್ಳೆಯದು ರಾಘವ, ಇದು ಯಾರ ಆಶ್ರಮ? ಯಾವ ಮಹಾತ್ಮನ ಕೋಪದಿಂದ ಇದು ಶಪಿಸಲ್ಪಟ್ಟಿತು ಎಂಬುದನ್ನು ಯಥಾರ್ಥವಾಗಿ ತಿಳಿಸುವೆನು, ಕೇಳು. ಎಲೈ ನರಶ್ರೇಷ್ಠನೇ, ಪೂರ್ವದಲ್ಲಿ ಇದು ಮಹಾತ್ಮನಾದ ಗೌತಮ ಋಷಿಯ ಆಶ್ರಮವಾಗಿದ್ದು ಸ್ವರ್ಗ ಸದೃಶವಾಗಿದ್ದು ದೇವತೆಗಳಿಂದಲೂ ಕೂಡ ಪೂಜಿಸಲ್ಪಡುತ್ತಿತ್ತು. ಎಲೈ ಮಹಾಕೀರ್ತಿವಂತನಾದ ರಾಜಕುಮಾರನೇ, ಆತನು ಇಲ್ಲಿ ತನ್ನ ಪತ್ನಿಯಾದ ಅಹಲ್ಯೆಯೊಡನೆ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದನು. ಒಂದು ಸಲ ಆ ಗೌತಮ ಋಷಿಯು ಇಲ್ಲದಿರುವ ಸಮಯವನ್ನು ಅರಿತು ಶಚೀಪತಿಯಾದ ದೇವೇಂದ್ರನು ಗೌತಮ ಋಷಿಯಂತೆ ವೇಷವನ್ನು ಧರಿಸಿ ಅಹಲ್ಯೆಯನ್ನು ಕುರಿತು, ಎಲೈ ತಪೋನಿಷ್ಠಳೆ, ಕಾಮಾರ್ತಿಗಳು ಋತುಕಾಲಕ್ಕೆ ಕಾದಿರುವುದಿಲ್ಲ. ಎಲೈ ಸುಂದರಾಂಗಿಯೇ, ನಿನ್ನೊಡನೆ ಸಂಗಮವನ್ನು ಬಯಸುತ್ತೇನೆ ಎಂದನು. ಎಲೈ ರಘುನಂದನನೇ, ಅಹಲ್ಯೆಗೆ ಆತನು ಮುನಿವೇಷದಲ್ಲಿರುವ ದೇವೇಂದ್ರನೆಂದು ತಿಳಿಯಿತು. ದುರ್ಬುದ್ಧಿಯಿಂದ ದೇವೇಂದ್ರನಲ್ಲಿ ಆಸಕ್ತಳಾಗಿ ಆತನೊಡನೆ ಭೋಗಿಸಲು ಮನಸ್ಸು ಮಾಡಿದಳು. ತನ್ನ ಮನಸ್ಸಿನ ಬಯಕೆಯನ್ನು ತೀರಿಸಿಕೊಂಡು ಆ ಸುರಶ್ರೇಷ್ಠನನ್ನು ಕುರಿತು, ಎಲೆ ಸುರಶ್ರೇಷ್ಠನೇ, ನನ್ನ ಇಷ್ಟಾರ್ಥವು ಸಿದ್ಧಿಸಿತು. ನೀನು ಬೇಗನೆ ಇಲ್ಲಿಂದ ಹೊರಟು ಹೋಗು. ಎಲೈ ದೇವೇಂದ್ರನೇ, ನನ್ನ ಮಾನವನ್ನು ಕಾಪಾಡುತ್ತಾ ನಿನ್ನನ್ನು ರಕ್ಷಿಸಿಕೊಳ್ಳುತ್ತಾ ನನ್ನನ್ನು ಸರ್ವ ವಿಷಯಗಳಲ್ಲಿಯೂ ರಕ್ಷಿಸು ಎಂದು ಅಹಲ್ಯೆ ನುಡಿದಳು. ಇಂದ್ರನು ನಗುತ್ತಾ, ಎಲೈ ಸುಂದರಿಯೇ, ನಾನು ತೃಪ್ತನಾದೆನು, ನಾನು ಹೊರಟು ಹೋಗುವೆನು ಎಂದು ಅಹಲ್ಯೆಗೆ ಉತ್ತರ ಇತ್ತನು. ಈ ಪ್ರಕಾರ ಇಂದ್ರನು ಆಕೆಯೊಡನೆ ಸೇರಿ ಇದ್ದು ಅನಂತರ ಆಶ್ರಮದಿಂದ ಹೊರಕ್ಕೆ ಬಂದನು. ರಾಮನೇ, ಇಂದ್ರನು ಗೌತಮನಿಗೆ ಭಯಪಟ್ಟು ಗಾಬರಿಯಿಂದ ವೇಗವಾಗಿ ಹೊರಬರುವಷ್ಟರಲ್ಲಿ ಗೌತಮನು ಮಹಾಮುನಿಯು ಆಶ್ರಮವನ್ನು ಪ್ರವೇಶಿಸುತ್ತಿರುವುದನ್ನು ಕಂಡನು. ಗೌತಮನು ದೇವದಾನವರಿಂದ ತಿರಸ್ಕರಿಸಲು ಅಸಾಧ್ಯವಾದ ತಪೋಬಲಯುತನಾಗಿ ತೀರ್ಥೋತಕದಲ್ಲಿ ಸ್ನಾನ ಮಾಡಿ ಅಗ್ನಿಯಂತೆ ತೇಜಸ್ವಿಯಾಗಿ ಸಮಿತ್ತನ್ನು ದರ್ಬೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಬರುತ್ತಿದ್ದನು. ಆತನನ್ನು ನೋಡಿ ದೇವೇಂದ್ರನು ಭಯಗೊಂಡು ಮುಖದಲ್ಲಿ ಕಳೆಗುಂದಿದನು. ಆಗ ಮುನಿ ವೇಷವನ್ನು ಧರಿಸಿದ ದುರ್ನಡತೆಯನ್ನು ಎಸಗಿದ ಇಂದ್ರನನ್ನು ಕಂಡು ಸದಾಚಾರ ಸಂಪನ್ನನಾದ ಗೌತಮ ಋಷಿಯು ಕೋಪಗೊಂಡವನಾಗಿ, ಎಲೈ ದುರ್ಬುದ್ಧಿಯುಳ್ಳವನೇ, ನೀನು ನನ್ನಂತೆ ರೂಪವನ್ನು ತಾಳಿ ಮಾಡಬಾರದ ಕೆಲಸವನ್ನು ಮಾಡಿರುತ್ತೀ. ಆದ್ದರಿಂದ ನಿನ್ನ ವೃಷಣಗಳು ಇಲ್ಲದೆ ಹೋಗಲಿ ಎಂದು ಶಪಿಸಿದನು. ಮಹಾತ್ಮನಾದ ಗೌತಮನು ರೋಷದಿಂದ ಹೀಗೆ ನುಡಿದೊಡನೆ ಇಂದ್ರನ ವೃಷಣಗಳು ಭೂಮಿಯಲ್ಲಿ ಬಿದ್ದು ಹೋದವು. ಹೀಗೆ ಇಂದ್ರನನ್ನು ಶಪಿಸಿ ಗೌತಮನು ಅಹಲ್ಯೆಯನ್ನು ಕೂಡ ಈ ಪ್ರಕಾರವಾಗಿ ಶಪಿಸಿದನು.
ಶಪಿಸಿದನು. ನೀನು ಇಲ್ಲಿ ಅನೇಕ ಸಹಸ್ರ ವರ್ಷಗಳ ಕಾಲ ವಾಯುಭಕ್ಷಗಳಾಗಿ ಮತ್ತೆ ಯಾವ ಆಹಾರವೂ ಇಲ್ಲದೆ ಭಸ್ಮದಲ್ಲಿ ಧೂಳಿನಲ್ಲಿ ಮಲಗಿದ್ದು ಎಲ್ಲ ಪ್ರಾಣಿಗಳಿಗೂ ಅದೃಶ್ಯಳಾಗಿದ್ದು ಈ ಆಶ್ರಮದಲ್ಲಿಯೇ ಇರು. ಘೋರವಾದ ಈ ವನಕ್ಕೆ ಮಹಾಪರಾಕ್ರಮಿಯಾದ ದಶರಥ ರಾಜಪುತ್ರನು ಆದ ರಾಮನು ಯಾವಾಗ ಬರುವನೋ ಆಗ ನೀನು ಪರಿಶುದ್ಧಳಾಗುವೆ. ಎಲೆ ದುಷ್ಟಚಾರಿಣಿ, ನೀನು ಆತನನ್ನು ಸತ್ಕರಿಸಿದ ಮೇಲೆ ಲೋಭ ಮೋಹಗಳನ್ನು ತ್ಯಜಿಸಿ ನಿನ್ನ ಹಿಂದಿನ ರೂಪವನ್ನು ಪಡೆದು ನನ್ನ ಸಮೀಪಕ್ಕೆ ಬಂದು ಸೇರುವೆ. ಮಹಾ ತೇಜಸ್ವಿಯಾದ ಗೌತಮ ಋಷಿಯು ದುಷ್ಟಾಚಾರಿಣಿಯಾದ ಅಹಲ್ಯೆಗೆ ಈ ಪ್ರಕಾರ ಶಾಪ ಕೊಟ್ಟು ಈ ಆಶ್ರಮವನ್ನು ಬಿಟ್ಟು ಸಿದ್ಧಚಾರಣರಿಂದ ಸೇವಿತವಾದ ಪುಣ್ಯಕರವಾದ ಹಿಮವತ್ ಪರ್ವತದ ಶಿಖರದಲ್ಲಿ ತಪಸ್ಸು ಮಾಡುತ್ತಿದ್ದನು. ಸರ್ಗ 49. ಅಹಲ್ಯ ಶಾಪ ವಿಮೋಚನೆ. ಆಗ ವೃಷಣರಹಿತನಾದ ಇಂದ್ರನು ಅಗ್ನಿಯ ಮೊದಲಾದ ದೇವತೆಗಳನ್ನು ಋಷಿಗಳನ್ನು ಚಾರಣರನ್ನು ಸಂಬೋಧಿಸಿ ಭಯದಿಂದ ಬಾಡಿದ ಮುಖವುಳ್ಳವನಾಗಿ ಇಂತೆಂದನು. ಮಹಾತ್ಮನಾದ ಗೌತಮನ ತಪಸ್ಸಿಗೆ ವಿಘ್ನವನ್ನು ಮಾಡಿ ಆತನಲ್ಲಿ ಕೋಪವನ್ನು ಹುಟ್ಟಿಸಿ ನಾನು ದೇವಕಾರ್ಯವನ್ನು ನೆರವೇರಿಸಿದೆನು. ಆತನ ಕೋಪದಿಂದ ನಾನು ವೃಷಣಗಳನ್ನು ಕಳೆದುಕೊಂಡೆನು. ಅಹಲ್ಯ ದೇವಿಯು ತ್ಯಜಿಸಲ್ಪಟ್ಟಳು. ಮಹತ್ತರವಾದ ಶಾಪವನ್ನು ಕೊಟ್ಟುದರಿಂದ ಆತನ ತಪಸ್ಸನ್ನು ನಾನು ಅಪಹರಿಸಿದೆನು. ಇದೇ ದೇವಕಾರ್ಯ. ಆದ್ದರಿಂದ ದೇವಶ್ರೇಷ್ಠರೆಲ್ಲರೂ ಋಷಿಗಳು ಚಾರಣರು ಒಟ್ಟುಗೂಡಿ ದೇವತೆಗಳಿಗಾಗಿ ಸಹಾಯ ಮಾಡಿದ ನನಗೆ ವೃಷಣಗಳು ಪುನಃ ಪ್ರಾಪ್ತವಾಗುವಂತೆ ಮಾಡಿರಿ ಎಂದು ಇಂದ್ರನು ಮಾತನ್ನು ಕೇಳಿ ಅಗ್ನಿಯ ಮೊದಲಾದ ದೇವತೆಗಳು ಮರುದ್ಗಣಗಳನ್ನೊಡಗೂಡಿ ಪಿತೃದೇವತೆಗಳ ಬಳಿಗೆ ಬಂದು, ಯಜ್ಞದಲ್ಲಿ ನಿಮಗಾಗಿ ಅರ್ಪಿತವಾಗಬೇಕೆಂದಿರುವ ಈ ಹೋತನಿಗೆ ವೃಷಣಗಳಿವೆ. ನಮ್ಮ ಇಂದ್ರನು ವೃಷಣಗಳನ್ನು ಕಳೆದುಕೊಂಡಿರುವನು. ಹೋತನ ವೃಷಣಗಳನ್ನು ತೆಗೆದು ಇಂದ್ರನಿಗೆ ಬೇಗ ಕೊಟ್ಟು ಬಿಡಿ. ಇನ್ನು ಮುಂದೆ ಯಾವ ಮಾನವರು ತಮ್ಮ ಪ್ರೀತ್ಯರ್ಥವಾಗಿ ವೃಷಣಗಳಿಂದ ಹೋತವನ್ನು ಅರ್ಪಿಸುವರು ಅವರು ವಿಶೇಷವಾದ ಫಲವನ್ನು ಪಡೆಯಲಿ ಎಂದರು. ಅಗ್ನಿಯ ಮಾತು ಕೇಳಿ ಪಿತೃದೇವತೆಗಳು ಹೋತನ ವೃಷಣಗಳನ್ನು ಕಿತ್ತು ಇಂದ್ರನ ಶರೀರಕ್ಕೆ ಸೇರಿಸಿದರು. ಎಲೆ ಕಾಕುತ್ಸ್ತನೆ, ಅಂದಿನಿಂದ ಪಿತೃದೇವತೆಗಳು ಯಜ್ಞಕ್ಕಾಗಿ ಆಹ್ವಾನಿತರಾಗಿ ಬಂದಾಗ ವೃಷಣ ರಹಿತರಾದ ಹೋತಗಳನ್ನು ಭುಂಜಿಸುತ್ತಾ ಅವುಗಳ ಅರ್ಪಣೆಗೆ ಫಲಗಳನ್ನು ಕೊಡುವರು. ಎಲೆ ರಾಘವನೇ, ಮಹಾತ್ಮನಾದ ಗೌತಮನ ತಪಸ್ಸಿನ ಪ್ರಭಾವದಿಂದ ಅಂದಿನಿಂದ ಇಂದ್ರನು ಹೋತದ ವೃಷಗಣಗಳನ್ನು ಹೊಂದಿರುವನು. ಎಲೆ ಮಹಾ ತೇಜಸ್ವಿಯೇ, ಆದ್ದರಿಂದ ಪುಣ್ಯಾತ್ಮನಾದ ಗೌತಮನ ಆಶ್ರಮವನ್ನು ಪ್ರವೇಶಿಸಿ ಮಹಾಭಾಗ್ಯಶಾಲಿಯಾದ ದೇವತಾರೂಪದಿಂದ ಕೂಡಿರುವ ಈ ಅಹಲ್ಯೆಯನ್ನು ಉದ್ಧರಿಸು. ವಿಶ್ವಾಮಿತ್ರನ ಮಾತನ್ನು ಕೇಳಿ ರಾಮನು ಲಕ್ಷ್ಮಣನೊಡನೆ ವಿಶ್ವಾಮಿತ್ರನನ್ನು ಮುಂದಿಟ್ಟುಕೊಂಡು ಆ ಆಶ್ರಮವನ್ನು ಪ್ರವೇಶಿಸಿದನು. ಒಡನೆಯೇ ತನ್ನ ತಪಸ್ಸಿನ ಪ್ರಭಾವದಿಂದ ಪ್ರಜ್ವಲಿಸುವ ತೇಜಸ್ಸಿನಿಂದ ಕೂಡಿ ಎಲ್ಲ ಜಗಗಳಿಗೂ ದೇವಾಸುರರಿಗೂ ಸಹ ಅದೃಶ್ಯಳಾಗಿದ್ದ ಮಹಾಭಾಗ್ಯಶಾಲಿನಿಯಾದ ಅಹಲ್ಯ ದೇವಿಯನ್ನು ರಾಮನು ಕಂಡನು. ಬ್ರಹ್ಮನು ಬಹಳ ಕಷ್ಟಪಟ್ಟು ಸೃಷ್ಟಿಸಿದ ದೇವಲೋಕದ ಮಾಯಾ ಸ್ವರೂಪಿಣಿಯಂತೆಯೂ ಮಂಜಿನಿಂದಲೂ ಮೋಡಗಳಿಂದಲೂ ಆವೃತವಾದ ಪೂರ್ಣ ಚಂದ್ರನ ಕಾಂತಿಯಂತೆಯೂ ಹೊಗೆಯಿಂದ ಆವೃತವಾದ ಉರಿಯುವ ಅಗ್ನಿಜ್ವಾಲೆಯಂತೆಯೂ ನೀರಿನ ಮಧ್ಯದಲ್ಲಿ ನೋಡಲು ಸಾಧ್ಯವಾದ ಹೊಳೆಯುವ ಸೂರ್ಯನ ಪ್ರಭೆಯಂತೆಯೂ ಆಕೆಯೂ ಇದ್ದಳು. ಗೌತಮನ ಶಾಪದಿಂದ ರಾಮ ಸಂದರ್ಶನವಾಗುವವರೆಗೂ ಮೂರು ಲೋಕದ ಜನಗಳಿಗೂ ಕೂಡ ನೋಡಲು ಸಾಧ್ಯಳಾಗಿದ್ದ ಆಕೆಯ ಶಾಪವೂ ಈಗ ಮುಕ್ತವಾಗಿ ವಿಶ್ವಾಮಿತ್ರ ರಾಮಲಕ್ಷ್ಮಣರಿಗೆ ತನ್ನ ನಿಜರೂಪದಿಂದ ಕಾಣಿಸಿಕೊಂಡಳು. ಒಡನೆಯ ರಾಮಲಕ್ಷ್ಮಣರು ಆಕೆಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿದರು. ಆಕೆಯೂ ಸಹ ಗೌತಮನ ಮಾತನ್ನು ನೆನಪಿಗೆ ತಂದುಕೊಂಡು ಅವರನ್ನು ಸತ್ಕರಿಸುತ್ತಾ ಬಹಳ ಸಂತೋಷದಿಂದ ಅವರಿಗೆ ಅರ್ಘ್ಯ ಪಾದ್ಯ ಆತಿಥ್ಯಗಳನ್ನು ಅರ್ಪಿಸಿದಳು. ರಾಮನು ಆಕೆಯ ಅರ್ಪಣೆಯನ್ನು ಶಾಸ್ತ್ರವಿಧಿಯಿಂದ ಸ್ವೀಕರಿಸಿದನು. ಆಗ ಅಂತರಿಕ್ಷದಲ್ಲಿ ದೇವದುಂದುಬಿ ಶಬ್ದಗಳು ಕೇಳಿ ಬಂದವು. ಹಿರಿದಾದ ಪುಷ್ಪವೃಷ್ಟಿಯಾಯಿತು. ಗಂಧರ್ವರು ಅಪ್ಸರೆಯರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಗಾನ ಮಾಡಿದರು. ಇದನ್ನು ತನ್ನ ತಪೋಬಲದಿಂದ ತಿಳಿದ ಗೌತಮನು ಒಡನೆ ಅಲ್ಲಿಗೆ ಬಂದು ಸೇರಿದನು. ತಪೋಬಲದಿಂದ ಪರಿಶುದ್ಧಳಾಗಿ ಗೌತಮನ ವಶಕ್ಕೆ ಬಂದು ಸೇರಿದವಳಾದ ಅಹಲ್ಯೆಯನ್ನು ದೇವತೆಗಳು ಸಾಧು ಸಾಧು ಎಂದು ಕೊಂಡಾಡಿದರು. ಮಹಾತೇಜಸ್ವಿಯಾದ ಗೌತಮನು ಕೂಡ ಅಹಲ್ಯೆಯೊಡಗೂಡಿ ಸಂತೋಷವನ್ನು ಹೊಂದಿ ರಾಮನನ್ನು ವಿಧಿವತ್ತಾಗಿ ಚೆನ್ನಾಗಿ ಸತ್ಕರಿಸಿ ನಂತರ ಅಹಲ್ಯೆಯೊಡನೆ ತಪಸ್ಸಿಗೆ ಹೊರಟು ಹೋದನು. ಗೌತಮ ಮಹರ್ಷಿಯು ತಾನೇ ಬಂದು ವಿಧಿವತ್ತಾಗಿ ಅರ್ಪಿಸಿದ ಶ್ರೇಷ್ಠವಾದ ಸತ್ಕಾರ ಪೂಜೆಯನ್ನು ರಾಮನು ಸ್ವೀಕರಿಸಿ ಅನಂತರ ಮಿಥಿಲಾ ಪಟ್ಟಣಕ್ಕೆ ತೆರಳಿದನು. ಗೌತಮನು ಅಹಲ್ಯೆಯನ್ನು ಕಲ್ಲಾಗಿರುವೆಂದು ಶಪಿಸಿದನೆಂದು ರಾಮನ ಪಾದವು ಆ ಕಲ್ಲಿಗೆ ತಾಕಿದೊಡನೆ ಅಹಲ್ಯೆ ತನ್ನ ನಿಜರೂಪವನ್ನು ಪಡೆದು ಎದ್ದಳೆಂದು ಜನಜನಿತವಾದ ಕತೆ ಪ್ರಸಿದ್ಧವಾಗಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಸ್ಪಷ್ಟವಾಗಿ ಹೀಗೆ ನುಡಿದಿಲ್ಲ. ಭಸ್ಮಶಾಹಿಯಾಗಿ ನಿರಾಹಾರಳಾಗಿ ತಪಸ್ಸು ಮಾಡುತ್ತಾ ಎಲ್ಲರಿಗೂ ಅದೃಶ್ಯಳಾಗಿರು ಎಂದು ಗೌತಮನು ಅಹಲ್ಯೆಗೆ ಶಾಪ ಕೊಟ್ಟನೆಂದು ರಾಮನು ವಿಶ್ವಾಮಿತ್ರ ಲಕ್ಷ್ಮಣನೊಡನೆ ಆಶ್ರಮವನ್ನು ಪ್ರವೇಶಿಸಿದೊಡನೆ ಪುನಃ ಎಲ್ಲರಿಗೂ ಗೋಚರಳಾದಳೆಂದು ವಾಲ್ಮೀಕಿ ರಾಮಾಯಣದಲ್ಲಿ ನಿರೂಪಿತವಾಗಿದೆ. ಈ ಎರಡು ಕಥೆಗಳನ್ನು ಒಂದಕ್ಕೊಂದು ವಿರೋಧವಿಲ್ಲದಂತೆ ಸರಿತೂಗಿಸುವುದು ಕಷ್ಟವಾಗಿ ಕೆಲವು ವ್ಯಾಖ್ಯಾನಕರ್ತರು ಮೊದಲನೆಯ ಕತೆ ಕಲ್ಲಾದ ವೃತ್ತಾಂತ, ಬೇರೆ ಯಾವುದೋ ತ್ರೇತಾಯುಗದಲ್ಲಿ ನಡೆದ ರಾಮಾಯಣದ ಕತೆ ಈ ಕಲಿಯುಗದ ಹಿಂದೆ ಬಂದ ತ್ರೇತಾಯುಗದ ಕಥೆಯಲ್ಲ ಎಂದು ಅಭಿಪ್ರಾಯ ಪಡುತ್ತಾರೆ. ಈ ತ್ರೇತಾಯುಗದ ಕಥೆಗಿಂತಲೂ ಹೆಚ್ಚು ಪ್ರಾಧಾನ್ಯ ಪಡೆದು ಬೇರೊಂದು ತ್ರೇತಾಯುಗದ ಕಥೆಯು ಬೇರಿರುವುದಕ್ಕೆ ಕಾರಣವೇನೋ ತಿಳಿಯದು. ಎರಡು ಕಥೆಗಳನ್ನು ಒಂದುಗೂಡಿಸುವುದು ಅಸಾಧ್ಯವಲ್ಲವೆಂದು ಕಾಣುತ್ತದೆ. ರಾಮದರ್ಶನವಾದ ಮೇಲೆ
ಸ್ವಂ ವಪುರ್ಧಾರಯಿಷ್ಯಸಿ ಎಂದು ಗೌತಮನು ಅಹಲ್ಯೆಗೆ ಹೇಳಿರುತ್ತಾನೆ. ಆದ್ದರಿಂದ ರಾಮನು ಬರುವವರಿಗೆ ಮಾನುಷ ರೂಪವನ್ನು ಬಿಟ್ಟು ಎಲ್ಲರಿಗೂ ಅದೃಷ್ಟಳಾಗಿ ಅಹಲ್ಯೆಯು ಶಿಲಾರೂಪದಿಂದಲೇ ಇದ್ದು ತಪಸ್ಸು ಮಾಡುತ್ತಿದ್ದಳೆಂದು ತಿಳಿಯಬಹುದು. ರಾಮನು ವಿಶ್ವಾಮಿತ್ರ ಲಕ್ಷ್ಮಣನೊಡನೆ ಆಶ್ರಮವನ್ನು ಪ್ರವೇಶಿಸಿದೊಡನೆ ಅಸ್ಪಷ್ಟವಾದ ಒಂದು ತೇಜಸ್ಸು ಕಂಡನೆಂದು ತಿಳಿಸಿವೆ. ಮಂಜು ಮೋಡಗಳಿಂದ ಕೂಡಿದ ಚಂದ್ರಪ್ರಭೆಯಂತೆಯೂ ನೀರೊಳಗೆ ಪ್ರತಿಬಿಂಬಿಸಿರುವ ಸೂರ್ಯಪ್ರಭೆಯಂತೆಯೂ ಕಾಣಿಸಿದಳೆಂದು ಹೇಳಿದೆ. ಒಡನೆಯೇ ಶಾಪ ವಿಮೋಚನೆಯಾಗಿ ಅನಂತರ ಅವರಿಗೆ ತನ್ನ ನಿಜರೂಪದಿಂದ ಕಾಣಿಸಿಕೊಂಡಳು. ಮಾಡಬಾರದ ಕೃತ್ಯವನ್ನು ಮನಪೂರ್ವಕವಾಗಿ ಮಾಡಿ ಪತಿತಳಾದ ಆ ಅಹಲ್ಯೆಯನ್ನು ಉದ್ಧಾರ ಮಾಡಿದುದರಿಂದಲೇ ರಾಮನಿಗೆ ಪತಿತ ಪಾವನ ಎಂಬ ಕೀರ್ತಿಯು ಗಳಿಸಿತು. ರಾಮನ ಪಾದ ಸಂಸ್ಪರ್ಶದಿಂದ ಅವಳ ಹಿಂದಿನ ಪಾಪವು ಕಳೆದು ಹೋಗಿ ಆಕೆಯು ಪಂಚಮಹಾ ಪತಿವ್ರತೆಯರಲ್ಲಿ ಮೊದಲನೆಯವಳಾದಳು. ಸರ್ಗ 50. ವಿಶ್ವಾಮಿತ್ರಾದಿಗಳು ಜನಕರಾಜನ ಯಜ್ಞಶಾಲೆಯ ಬಳಿಗೆ ಬಂದದ್ದು. ವಿಶ್ವಾಮಿತ್ರನು ಜನಕನಿಗೆ ರಾಮಲಕ್ಷ್ಮಣರ ವೃತ್ತಾಂತವನ್ನು ತಿಳಿಸಿದನು. ಆ ಬಳಿಕ ರಾಮಲಕ್ಷ್ಮಣರು ವಿಶ್ವಾಮಿತ್ರನನ್ನು ಹಿಂಬಾಲಿಸುತ್ತಾ ಈಶಾನ್ಯ ದಿಕ್ಕಿನಲ್ಲಿ ಪ್ರಯಾಣ ಮಾಡಿ ಜನಕರಾಜನ ಯಜ್ಞಶಾಲೆಯ ಬಳಿಗೆ ಬಂದರು. ರಾಮಲಕ್ಷ್ಮಣರು ವಿಶ್ವಾಮಿತ್ರನನ್ನು ಕುರಿತು, ಮಹಾತ್ಮನಾದ ಜನಕನು ಯಜ್ಞಕ್ಕಾಗಿ ಶೇಖರಿಸಿರುವ ಪದಾರ್ಥಗಳು ಹೇರಳವಾಗಿರುವು. ಎಲೈ ಮಹಾನುಭಾವನೆ, ನಾನಾ ದೇಶಗಳಿಂದ ಇಲ್ಲಿಗೆ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣನು ಸಹಸ್ರಗಟ್ಟಲೆಯಾಗಿ ಬಂದಿರುವರು. ಅವರ ವಾಸಸ್ಥಾನಗಳು, ಋಷಿಗಳ ನಿವೇಶನಗಳು ಕಾಣಿಸುತ್ತಿವೆ. ಅವುಗಳ ಬಳಿಗೆ ಅವರು ತಂದಿರುವ 100 ಬಂಡಿಗಳು ಕಾಣುತ್ತವೆ. ಎಲೈ ಬ್ರಹ್ಮನ್, ನಾವು ಇಲ್ಲಿ ಎಲ್ಲಿ ಇಳಿದುಕೊಳ್ಳೋಣ ಎನ್ನುವುದನ್ನು ಅಪ್ಪಣೆ ಮಾಡುವು ಎಂದರು. ರಾಮನ ಮಾತು ಕೇಳಿ ವಿಶ್ವಾಮಿತ್ರ ಮಹರ್ಷಿಯು ನೀರಿಗೆ ಅನುಕೂಲವಾಗಿ ನಿರ್ಜನವಾಗಿರುವ ಒಂದು ಪ್ರದೇಶದಲ್ಲಿ ಬಿಡಾರವನ್ನು ಮಾಡಿದನು. ಜನಕರಾಜನು ವಿಶ್ವಾಮಿತ್ರನು ಬಂದಿರುವುದನ್ನು ಕೇಳಿ ತನ್ನ ಪುರೋಹಿತನಾದ ಶುದ್ಧಾತ್ಮನಾದ ಶತಾನಂದನನ್ನು ಮುಂದಿಟ್ಟುಕೊಂಡು ವೇಗವಾಗಿ ಬಂದು ವಿನಯದಿಂದ ಕೂಡಿ ವಿಶ್ವಾಮಿತ್ರನನ್ನು ಎದುರುಗೊಂಡನು. ಋತ್ವಿಜರು ಬೇಗ ಅರ್ಘ್ಯವನ್ನು ತಂದು ಮಹಾತ್ಮನಾದ ವಿಶ್ವಾಮಿತ್ರನಿಗೆ ವಿಧಿ ಪ್ರಕಾರವಾಗಿ ಮಂತ್ರೋಚ್ಚಾರಣೆಯನ್ನು ಅರ್ಪಿಸಿದರು. ಮಹಾತ್ಮನಾದ ಜನಕನು ಅರ್ಪಿಸಿದ ಪೂಜೆಯನ್ನು ಸ್ವೀಕರಿಸಿ ವಿಶ್ವಾಮಿತ್ರನು ರಾಜನ ಕ್ಷೇಮವನ್ನು, ಯಜ್ಞವು ನಿರ್ವಿಘ್ನವಾಗಿ ನಡೆಯುತ್ತಿರುವ ವಿಚಾರವನ್ನು ಪ್ರಶ್ನಿಸಿದನು. ಅನಂತರ ಅಲ್ಲಿಗೆ ಬಂದಿದ್ದ ಪುರೋಹಿತರನ್ನು, ಇತರ ಮುನಿಗಳನ್ನು ನೋಡಿ ಯುಕ್ತವಾದ ರೀತಿಯಲ್ಲಿ ಅವರನ್ನು ಕುಶಲ ಪ್ರಶ್ನೆಗಳನ್ನು ಮಾಡಿ ಸಂತೋಷದಿಂದ ಅವರೆಲ್ಲರೊಡನೆ ಕೂಡಿ ಇದ್ದರು. ಅನಂತರ ರಾಜನು ಕೈಗಳನ್ನು ಜೋಡಿಸಿಕೊಂಡು ಮುನಿಶ್ರೇಷ್ಠನಾದ ವಿಶ್ವಾಮಿತ್ರನನ್ನು ಸಂಬೋಧಿಸುತ್ತಾ, ಪೂಜ್ಯರಾದ ತಾವು ಈ ಮುನಿವರಿಯರು ಎಲ್ಲರೂ ಕುಳಿತುಕೊಳ್ಳಬೇಕು ಎಂದನು. ಜನಕರಾಜನ ಮಾತಿನಂತೆ ವಿಶ್ವಾಮಿತ್ರ ಮಹರ್ಷಿಯು ಉಚಿತಾಸನದಲ್ಲಿ ಕುಳಿತುಕೊಂಡನು. ಅನಂತರ ಪುರೋಹಿತರು, ಋತ್ವಿಜರು, ರಾಜನು, ಆತನ ಮಂತ್ರಿಗಳು ಎಲ್ಲರೂ ಉಚಿತಾಸನದಲ್ಲಿ ಕುಳಿತರು. ಅನಂತರ ರಾಜನು ವಿಶ್ವಾಮಿತ್ರನನ್ನು ನೋಡಿ, ಈಗ ತಮ್ಮ ಆಗಮನದಿಂದ ನಾನು ಮಾಡುತ್ತಿರುವ ಯಜ್ಞದ ಸಮೃದ್ಧಿಯು ಸಫಲವಾಗುವಂತೆ ದೇವತೆಗಳು ಅನುಗ್ರಹಿಸಿದಂತಾಯಿತು. ಪೂಜ್ಯರಾದ ತಮ್ಮ ದರ್ಶನದಿಂದ ಈಗಲೇ ನನಗೆ ಯಜ್ಞ ಫಲವು ದೊರಕಿದಂತಾಯಿತು. ಎಲೈ ಮುನಿವರಿಯರೇ, ನನ್ನ ಯಜ್ಞಶಾಲೆಗೆ ಋಷಿಗಳೊಡನೆ ತಾವು ಬಂದುದರಿಂದ ನಾನು ಧನ್ಯನಾದೆನು, ಅನುಗ್ರಹಿಸಲ್ಪಟ್ಟೆನು. ಎಲೈ ಬ್ರಹ್ಮರ್ಷಿ, ಯಜ್ಞವು ಪೂರ್ತಿಯಾಗಲು ಇನ್ನೂ 12 ದಿನಗಳಿವೆ ಎಂದು ವಿದ್ವಾಂಸರೇ ಹೇಳಿರುತ್ತಾರೆ. ಆ ಅವಧಿಯು ಕಳೆದ ಮೇಲೆ ದೇವತೆಗಳು ತಮ್ಮ ಹವಿರ್ಭಾಗಗಳಿಗಾಗಿ ಬರುವರು. ಎಲೈ ಕೌಶಿಕರೇ, ತಾವು ಅದುವರೆಗೆ ಇದ್ದು ಅದನ್ನು ನೋಡಬೇಕು ಎಂದನು. ವಿಶ್ವಾಮಿತ್ರನಿಗೆ ಈ ಪ್ರಕಾರ ಹೇಳಿ ರಾಜನು ಪುನಃ ಕೈಗಳನ್ನು ಜೋಡಿಸಿಕೊಂಡು ಬಹಳ ಸಂತೋಷ ಮನಸ್ಕನಾಗಿ ವಿನಯದಿಂದ ಇಂತೆಂದನು. ಎಲೈ ಮಹರ್ಷಿಯೇ, ನಿನಗೆ ಮಂಗಳವಾಗಲಿ. ನಿನ್ನೊಡನೆ ಬಂದಿರುವ ಈ ಕುಮಾರರು ದೇವತೆಗಳಂತೆ ಪರಾಕ್ರಮವುಳ್ಳವರಾಗಿಯೂ, ಆನೆ ಸಿಂಹಗಳಂತೆ ಗಾಂಭೀರ್ಯ ವೀರ್ಯಗಳುಳ್ಳ ನಡಿಗೆ ಉಳ್ಳವರಾಗಿಯೂ, ಹುಲಿ ಎತ್ತುಗಳು ಕಾಣುತ್ತಿರುವರು. ಕಮಲದ ದಳದಂತೆ ವಿಶಾಲವಾದ ನೇತ್ರಗಳನ್ನು ಹೊಂದಿರುವರು. ಖಡ್ಗಗಳನ್ನು, ಬತ್ತಳಿಕೆ ಧನಸ್ಸುಗಳನ್ನು ಧರಿಸಿರುವರು. ರೂಪದಲ್ಲಿ ಅಶ್ವಿನಿ ದೇವತೆಗಳನ್ನು ಹೋಲುತ್ತಾ ಒಳ್ಳೆಯ ಯೌವನವನ್ನು ಪಡೆದಿರುವರು. ದೇವಲೋಕದಿಂದ ಭೂಮಿಗೆ ತಾವೇ ಇಷ್ಟಪಟ್ಟು ಬಂದ ದೇವತೆಗಳಂತೆ ಕಾಣುವರು. ಈ ಕುಮಾರರು ಕಾಲುನಡಿಗೆಯಿಂದ ಇಲ್ಲಿಗೆ ಹೇಗೆ ಬಂದರು? ಏತಕ್ಕೆ, ಯಾರಿಗೋಸ್ಕರ ಬಂದರು? ಎಲೈ ಮಹರ್ಷಿ, ಶ್ರೇಷ್ಠವಾದ ಆಯುಧಗಳನ್ನು ಧರಿಸಿರುವ ಈ ವೀರರು ಯಾರ ಮಕ್ಕಳು? ಗಾತ್ರದಲ್ಲಿಯೂ, ನಡೆನುಡಿಗಳಲ್ಲಿಯೂ, ಹಾವುಭಾವಗಳಲ್ಲಿಯೂ ಒಬ್ಬರನ್ನೊಬ್ಬರೊಡನೆ ಹೋಲುತ್ತಾ ಕಾಕ ಪಕ್ಷಗಳಂತೆ ತಲೆಕೂದಲು ಹೆಣಿಗೆಯುಳ್ಳ ಈ ವೀರರು ಅಂತರಿಕ್ಷವನ್ನು ಚಂದ್ರ ಸೂರ್ಯರು ಬೆಳಗುವಂತೆ ಈ ಪ್ರದೇಶವನ್ನೆಲ್ಲ ಬೆಳಗುತ್ತಿರುವರು. ಇವರ ವಿಚಾರವನ್ನು ಕೇಳಲಿಚ್ಛಿಸುವೆನು ಎಂದನು. ಮಹಾತ್ಮನಾದ ಜನಕರಾಜನ ಮಾತನ್ನು ಕೇಳಿ ವಿಶ್ವಾಮಿತ್ರನು ತನ್ನೊಡನೆ ಬಂದಿರುವ ಆ ಮಹಾತ್ಮರು ದಶರಥರಾಜನ ಪುತ್ರರೆಂಬುದನ್ನು ತಿಳಿಸಿದನು. ತಾನು ಅವರನ್ನು ಸಿದ್ಧಾಶ್ರಮಕ್ಕೆ ಕರೆದೊಯ್ದು ಬಂದುದನ್ನು, ರಾಕ್ಷಸರು ಹತರಾದುದನ್ನು, ತನ್ನೊಡನೆ ಅವರು ಒಂದೇ ಮನಸ್ಸಿನಿಂದ ಹಿಂಬಾಲಿಸಿ ಬಂದುದನ್ನು, ವಿಶಾಲ ನಗರಿಯನ್ನು ನೋಡಿದುದನ್ನು, ಅಹಲ್ಯೆ ದೇವಿಯನ್ನು ಸಂದರ್ಶಿಸಿದುದನ್ನು, ಆಕೆಯು ಗೌತಮನೊಡನೆ ಪುನಃ ಸೇರಿದುದನ್ನು ವಿವರಿಸಿ ಜನಕರಾಜನಲ್ಲಿರುವ ಮಹಾಧನುಸ್ಸನ್ನು ಪರೀಕ್ಷಿಸಿ ನೋಡಲು ಬಂದಿರುವರು ಎನ್ನುವುದನ್ನು ತಿಳಿಸಿದನು. ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನ್ ಮಹರ್ಷಿಯು ಮಹಾತ್ಮನಾದ ಜನಕರಾಜನಿಗೆ ಇದೆಲ್ಲ ವೃತ್ತಾಂತವನ್ನು ತಿಳಿಸಿದನು. ಸರ್ಗ 51. ಶತಾನಂದನು ರಾಮನಿಗೆ ತನ್ನ ಕೃತಜ್ಞತೆಯನ್ನು ಸೂಚಿಸುತ್ತಾ ವಿಶ್ವಾಮಿತ್ರರ ಕಥೆಯನ್ನು ಆರಂಭಿಸಿದುದು. ಬುದ್ಧಿಶಾಲಿಯಾದ ವಿಶ್ವಾಮಿತ್ರನು
ವಿಶ್ವಾಮಿತ್ರನ ಮಾತನ್ನು ಕೇಳಿ ಮಹಾತೇಜಸ್ವಿಯು ತಪೋನಿಷ್ಠನೂ ಆದ ಶತಾನಂದನು ಪರಮಾನಂದ ಭರಿತನಾದನು. ಅಹಲ್ಯ ಗೌತಮರ ಹಿರಿಯ ಮಗನಾದ ಶತಾನಂದನು ತನ್ನ ತಪಸ್ಸಿನಿಂದ ಉಜ್ವಲಿಸುತ್ತಿರುವ ದೇಹಕಾಂತಿಯಿಂದ ಕೂಡಿದವನಾಗಿ ರಾಮನ ಸಂದರ್ಶನ ಮಾತ್ರದಿಂದಲೇ ಅತ್ಯಾಶ್ಚರ್ಯವನ್ನು ಹೊಂದಿದನು. ರಾಜಪುತ್ರರಾದ ರಾಮಲಕ್ಷ್ಮಣರು ಸುಖಾಸನದಲ್ಲಿ ಕುಳಿತಿರುವುದನ್ನು ನೋಡಿ ಶತಾನಂದನು ವಿಶ್ವಾಮಿತ್ರ ಮುನಿವರ್ಯನನ್ನು ಪ್ರಶ್ನಿಸಿದನು. ಎಲೇ ಋಷಿವರ್ಯ, ದೀರ್ಘಕಾಲದಿಂದ ತಪಸ್ಸು ಮಾಡುತ್ತಿದ್ದ ಕೀರ್ತಿವಂತಳಾದ ನನ್ನ ತಾಯಿಯನ್ನು ರಾಜಪುತ್ರನಾದ ರಾಮನಿಗೆ ನೀನು ತೋರಿಸಿ ಪರಿಚಯ ಮಾಡಿಕೊಟ್ಟೆಯಾ? ಮಹಾ ತೇಜಸ್ವಿಯೂ ಕೀರ್ತಿವಂತಳೂ ಆದ ನನ್ನ ತಾಯಿಯು ಸಮಸ್ತ ಪ್ರಾಣಿಗಳಿಂದಲೂ ಪೂಜಾರ್ಹನಾದ ರಾಮನಿಗೆ ಕಂದ ಮೂಲಾದಿ ಫಲಗಳನ್ನು ಅರ್ಪಿಸಿ ಸತ್ಕರಿಸಿದಳೆ. ಎಲೆ ಮಹಾತಪಸ್ವಿಯೇ, ಪೂರ್ವದಲ್ಲಿ ನನ್ನ ತಾಯಿಯ ಬಳಿ ದೇವೇಂದ್ರನು ಮಾಡಿದ ದುಷ್ಕೃತ್ಯವನ್ನು ರಾಮನಿಗೆ ಎಲ್ಲ ತಿಳಿಸಿದೆಯಾ? ಎಲೆ ಕೌಶಿಕನೇ, ನಿನಗೆ ಮಂಗಳವಾಗಲಿ. ರಾಮ ಸಂದರ್ಶನವನ್ನು ಪಡೆದ ಮೇಲೆ ನನ್ನ ತಾಯಿಯು ತಂದೆಯನ್ನು ಸೇರಿದಳೆ. ನನ್ನ ತಂದೆಯು ರಾಮನನ್ನು ಸತ್ಕರಿಸಿದನಷ್ಟೇ. ಮಹಾತ್ಮನಾದ ನನ್ನ ತಂದೆಯಿಂದ ಸತ್ಕಾರವನ್ನು ಹೊಂದಿ ತಾನೇ ರಾಮನು ಇಲ್ಲಿಗೆ ಬಂದಿರುವನು. ಎಲೆ ಕುಶಿಕ ಪುತ್ರನೇ, ಇಲ್ಲಿಗೆ ಬಂದಿರುವ ರಾಮನು ನನ್ನ ತಂದೆಗೆ ಶಾಂತ ಮನಸ್ಕನಾಗಿ ಭಕ್ತಿಯಿಂದ ನಮಸ್ಕರಿಸಿದನೇ. ವಿಶ್ವಾಮಿತ್ರ ಮಹರ್ಷಿಯು ಆ ಮಾತನ್ನು ಕೇಳಿ ಮಾತು ಬಲ್ಲವನು, ಮಾತನಾಡುವುದರಲ್ಲಿ ಪಂಡಿತನೂ ಆದ ಶತಾನಂದನನ್ನು ಕುರಿತು, ಎಲೆ ಮುನಿವರಿಯನೇ, ಮಾತನಾಡು. ನಾನು ಏನು ಕರ್ತವ್ಯವನ್ನು ಮಾಡಬೇಕಾಗಿತ್ತು ಅದನ್ನು ಲೋಪಬಾರದ ಹಾಗೆ ಮಾಡಿದೆ. ರೇಣುಕೆಯು ಜಮದಗ್ನಿಯನ್ನು ಸೇರಿದಂತೆ ಗೌತಮ ಋಷಿಯೊಡನೆ ಆತನ ಪತ್ನಿಯು ಸೇರಿದಳು ಎಂದನು. ವಿಶ್ವಾಮಿತ್ರ ಆಡಿದ ಮಾತನ್ನು ಕೇಳಿ ಮಹಾ ತೇಜಸ್ವಿಯಾದ ಶತಾನಂದನು ರಾಮನನ್ನು ಈ ಪ್ರಕಾರವಾಗಿ ಸಂಬೋಧಿಸಿದನು. ನರಶ್ರೇಷ್ಠನಾದ ರಾಘವನೇ, ನಿನಗೆ ಸ್ವಾಗತವು. ಯಾರಿಂದಲೂ ಪರಾಜಯಗೊಳ್ಳದ ವಿಶ್ವಾಮಿತ್ರನನ್ನು ಹಿಂಬಾಲಿಸಿ ನನ್ನ ಭಾಗ್ಯ ವಿಶೇಷದಿಂದ ನೀವು ಇಲ್ಲಿಗೆ ಬಂದಿರುವಿರಿ. ಈತನು ಯೋಚಿಸಲಾಗದ ಅದ್ಭುತ ಕರ್ಮಗಳಿಂದಲೂ ತಪಸ್ಸಿನಿಂದಲೂ ಅಸದೃಶವಾದ ಕಾಂತಿಯನ್ನು ಹೊಂದಿರುವ ಬ್ರಹ್ಮರ್ಷಿಯಾಗಿರುವನು. ಮಹಾ ತೇಜಸ್ವಿಯಾದ ಈ ವಿಶ್ವಾಮಿತ್ರನನ್ನು ನೀನು ನನಗೆ ಸರ್ವೋತ್ತಮನಾದ ಮಾರ್ಗದರ್ಶಿ ಎಂದು ತಿಳಿ. ಎಲೇ ರಾಮ, ಮಹತ್ತಾದ ತಪಸ್ಸನ್ನು ಗೈದ ವಿಶ್ವಾಮಿತ್ರನಿಂದ ರಕ್ಷಿತನಾದ ನಿನಗಿಂತ ಧನ್ಯನಾದವನು ಭೂಮಿಯ ಮೇಲೆ ಇನ್ನೂ ಯಾರೂ ಇಲ್ಲ. ಮಹಾತ್ಮನಾದ ವಿಶ್ವಾಮಿತ್ರ ಚರಿತೆಯನ್ನು ನನಗೆ ಶಕ್ತಿ ಇದ್ದಂತೆ ಎಲ್ಲವನ್ನೂ ಯಥಾರ್ಥವಾಗಿ ಹೇಳುವೆನು ಕೇಳು. ಈತನು ಹಿಂದೆ ಧರ್ಮಾತ್ಮನೂ ಶತ್ರುಮರ್ದನನೂ ಆದ ರಾಜನಾಗಿ ಬಹಳ ಕಾಲ ಇದ್ದನು. ಧರ್ಮವನ್ನು ತಿಳಿದವನಾಗಿ ಸಕಲ ವಿದ್ಯಾ ಪಾರಂಗತನಾಗಿ ಪ್ರಜೆಗಳ ಹಿತದಲ್ಲಿ ಆಸಕ್ತನಾಗಿದ್ದನು. ಪೂರ್ವದಲ್ಲಿ ಬ್ರಹ್ಮನ ಮಗನಾದ ಕುಶನೆಂಬುವನು ಇದ್ದನು. ಕುಶನ ಮಗನು ಬಲಶಾಲಿಯೂ ಧಾರ್ಮಿಕನೂ ಆದ ಕುಶನಾಭನ ಮಗನು ಗಾದಿ ಎಂಬ ಹೆಸರುಳ್ಳವನು. ಗಾದಿಯ ಪುತ್ರನೇ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರ ಮಹರ್ಷಿಯು. ಮಹಾಪರಾಕ್ರಮಿಯಾದ ವಿಶ್ವಾಮಿತ್ರನು ಅನೇಕ ಸಹಸ್ರ ವರ್ಷಗಳ ಕಾಲ ಭೂಮಿಯನ್ನು ಆಳುತ್ತಿದ್ದನು. ಒಂದಾನೊಂದು ಸಮಯದಲ್ಲಿ ಈತನು ಒಂದು ಅಕ್ಷೋಹಿಣಿ ಸೈನ್ಯವುಳ್ಳ ಸೈನ್ಯದಿಂದ ಕೂಡಿ ಭೂಮಿಯನ್ನೆಲ್ಲ ಸುತ್ತಿಕೊಂಡು ಬರುತ್ತಿದ್ದನು. ರಾಮ, ಅನೇಕ ನಗರಗಳನ್ನು, ನದಿಗಳನ್ನು, ರಾಷ್ಟ್ರಗಳನ್ನು, ಬೆಟ್ಟಗಳನ್ನು, ಆಶ್ರಮಗಳನ್ನು ಕ್ರಮವಾಗಿ ನೋಡಿಕೊಂಡು ಬರುತ್ತಾ ವಸಿಷ್ಠ ಋಷಿಯ ಆಶ್ರಮಕ್ಕೆ ಬಂದನು. ಆ ಆಶ್ರಮವು ನಾನಾ ವೃಕ್ಷಗಳಿಂದಲೂ ಮೃಗ ಪಕ್ಷಿಗಳಿಂದಲೂ ಕೂಡಿ ರಮ್ಯವಾಗಿತ್ತು. ಅಲ್ಲಿಗೆ ದೇವರ್ಷಿಗಳು, ದೇವ, ದಾನವ, ಗಂಧರ್ವ, ಕಿನ್ನರರು ಬಂದು ಸೇರುತ್ತಾ ಆಶ್ರಮವನ್ನು ಕಂಗೊಳಿಸುವಂತೆ ಮಾಡುತ್ತಿದ್ದರು. ಜಿಂಕೆಗಳು ಆ ಆಶ್ರಮದಲ್ಲಿ ಶಾಂತವಾಗಿದ್ದು ಪಕ್ಷಿ ಸಂಘಗಳು ಹೇರಳವಾಗಿ ಅಲ್ಲಿ ವಾಸಿಸುತ್ತಿದ್ದವು. ಆ ಆಶ್ರಮದಲ್ಲಿ ತಪಶ್ಚರ್ಯೆಯಿಂದ ಸಿದ್ಧಿ ಪಡೆದು ಅಗ್ನಿಯಂತೆ ತೇಜಸ್ವಿಗಳಾದ ಮಹಾತ್ಮರಾದ ಅನೇಕ ಬ್ರಹ್ಮರ್ಷಿಗಳು, ದೇವರ್ಷಿಗಳು ನೆರೆದಿದ್ದರು. ಆ ಆಶ್ರಮದ ಎಲ್ಲ ಕಡೆಗಳಲ್ಲೂ ಜನ ಹೋಮಗಳಲ್ಲಿ ಸದಾಸಕ್ತರಾದ ಋಷಿಗಳು, ವಾಲಕಿಲ್ಯರೆಂಬವರು, ವೈಕಾನಸರೆಂಬವರು ತುಂಬಿದ್ದರು. ಅವರಲ್ಲಿ ಕೆಲವರು ನೀರನ್ನು ಮಾತ್ರ ಆಹಾರವಾಗಿ ಸೇವಿಸತಕ್ಕವರು, ಕೆಲವರು ವಾಯುಭಕ್ಷಕರು, ಕೆಲವರು ಒಣಗಿದ ಎಲೆಯನ್ನು ಮಾತ್ರ ತಿನ್ನುವರು, ಕೆಲವರು ಫಲಮೂಲಗಳನ್ನು ತಿನ್ನತಕ್ಕವರು, ಎಲ್ಲರೂ ಕಾಮ ಕ್ರೋಧಾದಿಗಳನ್ನು ಜಯಿಸಿದ ಜಿತೇಂದ್ರಿಯರು. ಮತ್ತೊಂದು ಬ್ರಹ್ಮಲೋಕವೋ ಎಂಬಂತಿದ್ದ ಇಂಥ ವಸಿಷ್ಠಾಶ್ರಮವನ್ನು ಮಹಾಬಲನು, ದಿಗ್ವಿಜಯ ಸಂಪನ್ನನೂ ಆದ ವಿಶ್ವಾಮಿತ್ರನು ಕಂಡನು. ವಸಿಷ್ಠರ ಆತಿಥ್ಯವನ್ನು ಸ್ವೀಕರಿಸಲು ವಿಶ್ವಾಮಿತ್ರನು ಸಮ್ಮತಿಸಿದುದು. ಸರ್ಗಂ 52. ಮಹಾಬಲಿಶಾಲಿಯಾದ ವಿಶ್ವಾಮಿತ್ರನು ತಾಪಸ ಶ್ರೇಷ್ಠನಾದ ವಸಿಷ್ಠರನ್ನು ಕಂಡು ಬಹಳ ಸಂತೋಷಗೊಂಡು ವಿನಯದಿಂದ ನಮಸ್ಕರಿಸಿದನು. ಮಹಾತ್ಮನಾದ ವಸಿಷ್ಠನು ಧೀಮಂತನಾದ ವಿಶ್ವಾಮಿತ್ರನಿಗೆ ಸ್ವಾಗತವನ್ನು ಕೊಟ್ಟು ಉಚಿತಾಸನದಲ್ಲಿ ಕುಳ್ಳಿರಿಸಿ ಯುಕ್ತವಾದ ರೀತಿಯಲ್ಲಿ ಫಲಮೂಲಗಳನ್ನು ಅರ್ಪಿಸಿದನು. ವಸಿಷ್ಠನು ಕೊಟ್ಟ ಸತ್ಕಾರವನ್ನು ಸ್ವೀಕರಿಸಿ ರಾಜಶ್ರೇಷ್ಠನಾದ ವಿಶ್ವಾಮಿತ್ರನು ಆತನ ತಪಸ್ಸು, ಅಗ್ನಿಹೋತ್ರಗಳು ಸುಗಮವಾಗಿ ನಡೆಯುತ್ತಿರುವುದನ್ನು, ಶಿಷ್ಯರ ಕ್ಷೇಮವನ್ನು ವಿಚಾರಿಸಿದನು. ಆಶ್ರಮದ ಗಿಡಮರಗಳು ಚೆನ್ನಾಗಿರುವುದನ್ನೂ ಕೂಡ ಮಹಾತೇಜಸ್ವಿಯಾದ ವಿಶ್ವಾಮಿತ್ರನು ವಿಚಾರಿಸಿದನು. ವಸಿಷ್ಠನು ಎಲ್ಲ ಕ್ಷೇಮವೆಂದು ರಾಜನಿಗೆ ಉತ್ತರ ಕೊಟ್ಟನು. ಅನಂತರ ಸುಖಾಸನದಲ್ಲಿ ಕುಳಿತಿದ್ದ ವಿಶ್ವಾಮಿತ್ರ ರಾಜನನ್ನು ಕುರಿತು ತಾಪಸ ಶ್ರೇಷ್ಠನೂ ಬ್ರಾಹ್ಮಣೋತ್ತಮನೂ ಆದ ವಸಿಷ್ಠನು, ಎಲೈ ಧಾರ್ಮಿಕನಾದ ವಿಶ್ವಾಮಿತ್ರನೇ, ನೀನು ಕ್ಷೇಮವೇ? ಧರ್ಮದಿಂದ ಶೋಭಿಸುತ್ತಾ ರಾಜನೀತಿಯನ್ನು ಅನುಸರಿಸಿ ಪ್ರಜೆಗಳನ್ನು ಪಾಲಿಸುತ್ತಿರುವೆಯಷ್ಟೇ, ನಿನ್ನ ಸೇವಕರನ್ನು ಚೆನ್ನಾಗಿ ಪೋಷಿಸುತ್ತಿರುವೆಯಷ್ಟೇ,
ಅವರು ನಿನ್ನ ಆಜ್ಞೆಯಂತೆ ನಡೆದುಕೊಳ್ಳುವವರಷ್ಟೇ. ಎಲೈ ಶತ್ರು ಸಂಹಾರಕನೇ, ನಿನ್ನ ನಿನ್ನ ಶತ್ರುಗಳೆಲ್ಲರನ್ನು ಜಯಿಸಿರುವೆಯಷ್ಟೇ. ಎಲೈ ನಿರ್ದೋಷಿಯಾದ ನರಶ್ರೇಷ್ಠನೇ, ನಿನ್ನ ಸೈನ್ಯಗಳು, ಬೊಕ್ಕಸಗಳು, ನಿನ್ನ ಮಿತ್ರರು, ನಿನ್ನ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕ್ಷೇಮವೇ ಎಂದು ಪ್ರಶ್ನಿಸಿದನು. ಮಹಾತೇಜಸ್ವಿಯಾದ ವಿಶ್ವಾಮಿತ್ರ ರಾಜನು ವಿನಯದಿಂದ ಕೂಡಿ ಎಲ್ಲವೂ ಕ್ಷೇಮವೆಂದು ಉತ್ತರ ಕೊಟ್ಟನು. ಆ ಇಬ್ಬರು ಧರ್ಮಾತ್ಮರು ಬಹಳ ಹೊತ್ತು ಶುಭವಾದ ಕಥೆಗಳನ್ನು ಕೇಳುತ್ತಾ ಬಹಳ ಆನಂದದಿಂದ ಒಬ್ಬರನ್ನೊಬ್ಬರು ಸಂತೋಷಪಡಿಸಿದರು. ಎಲೈ ರಘುನಂದನನೇ, ಈ ಕಥೆಗಳು ಮುಗಿದ ಮೇಲೆ ಭಗವಾನ್ ವಸಿಷ್ಠನು ವಿಶ್ವಾಮಿತ್ರನನ್ನು ಕುರಿತು ನಸುನಗುವಂತೆ ಇಂತೆಂದನು. ಎಲೈ ವೀರಶ್ರೇಷ್ಠನೇ, ಅಸದೃಶವಾದ ನಿನಗೂ ನಿನ್ನ ಈ ಸೈನ್ಯಕ್ಕೂ ಔತಣವನ್ನು ಉಚಿತ ರೀತಿಯಲ್ಲಿ ಮಾಡಬೇಕೆಂದಿರುತ್ತೇನೆ. ನೀನು ಅತಿಥಿ ಶ್ರೇಷ್ಠನು. ಪ್ರಯತ್ನದಿಂದ ನಿನ್ನನ್ನು ಒಪ್ಪಿಸಿ ಸತ್ಕಾರ ಮಾಡುವುದಕ್ಕೆ ನೀನು ಅರ್ಹನು. ಆದ್ದರಿಂದ ನಾನು ಮಾಡಬೇಕೆಂದಿರುವ ಸತ್ಕಾರವನ್ನು ನೀನು ಸ್ವೀಕರಿಸಬೇಕು ಎಂದರು. ಹೀಗೆ ಹೇಳಿದ ವಸಿಷ್ಠರನ್ನು ಕುರಿತು ಮಹಾಬುದ್ಧಿಶಾಲಿಯಾದ ವಿಶ್ವಾಮಿತ್ರನು, ಎಲೈ ಭಗವನ್, ತಾವು ಹೇಳಿದ ವಿಶ್ವಾಸ ವಾಕ್ಯಗಳಿಂದಲೇ ನನಗೆ ಸತ್ಕಾರವಾದಂತಾಯಿತು. ತಮ್ಮ ಆಶ್ರಮದಲ್ಲಿರುವ ಫಲಮೂಲಗಳಿಂದಲೂ ತಾವು ಕೊಟ್ಟ ಪಾದ್ಯ ಆಚಮನೀಯಗಳಿಂದಲೂ ತಮ್ಮ ದರ್ಶನ ಲಾಭದಿಂದಲೂ ನಾನು ಸತ್ಕರಿಸಲ್ಪಟ್ಟೆನು. ನಮ್ಮಿಂದ ಸತ್ಕಾರ ಹೊಂದಲು ತಾವು ಅರ್ಹರು. ವಿಶ್ವಾಸಪೂರ್ವಕವಾಗಿ ದೃಷ್ಟಿಯಿಂದ ತಾವು ನನ್ನನ್ನು ನೋಡಿಬಿಡಿ, ನಾನು ಹೋಗಿ ಬರುವೆನು, ತಮಗೆ ನಮಸ್ಕರಿಸುವೆನು ಎಂದು ಉತ್ತರ ಕೊಟ್ಟನು. ಹೀಗೆ ಹೇಳುತ್ತಿರುವ ರಾಜನನ್ನು ಕುರಿತು ಧರ್ಮಾತ್ಮನು ಉದಾರ ಮನಸ್ಕನು ಆದ ವಸಿಷ್ಠನು ಮತ್ತೆ ಮತ್ತೆ ಆತಿಥ್ಯವನ್ನು ಸ್ವೀಕರಿಸು ಎಂದನು. ಆಗ ವಿಶ್ವಾಮಿತ್ರನು, ಎಲಿಮನ್ಯುಮರ್ಯ, ಒಳ್ಳೆಯದು, ತಮಗೆ ಸಂತೋಷವಾಗುವುದಾದರೆ ಹಾಗೆಯೇ ಆಗಲಿ ಎಂದು ವಸಿಷ್ಠ ಋಷಿ ಆತಿಥ್ಯಕ್ಕೆ ಸಮ್ಮತಿಸಿದನು. ಅನಂತರ ತಾಪಸ ಶ್ರೇಷ್ಠನು ಮಹಾತೇಜವಂತನೂ ಆದ ವಸಿಷ್ಠನು ಸಂತೋಷದಿಂದ ಚಿತ್ರವರ್ಣವುಳ್ಳ ತನ್ನ ಕಾಮಧೇನುವನ್ನು ಕರೆದನು. ಎಲೈ ಶಬಳೆಯೇ ಕಾಮಧೇನು, ಬೇಗನೆ ಬಾ, ನನ್ನ ಮಾತನ್ನು ಕೇಳು. ಈ ರಾಜರ್ಷಿಯ ಸೈನ್ಯಕ್ಕೆಲ್ಲ ಸೊಗಸಾದ ಭೋಜನವನ್ನು ಮಾಡಿ ಸತ್ಕರಿಸಬೇಕೆಂದು ನಾನು ಉದ್ಯುಗಿಸಿರುತ್ತೇನೆ. ಅದಕ್ಕೆ ಬೇಕಾದ ಏರ್ಪಾಡನ್ನು ಮಾಡು. ಎಲೈ ಕಾಮಧೇನುವೆ, ಷಡ್ರಸಗಳಿಂದ ಕೂಡಿದ ಪದಾರ್ಥಗಳಲ್ಲಿ ಯಾರು ಯಾರಿಗೆ ಏನೇನು ಇಷ್ಟವೋ ಅದರಂತೆ ಎಲ್ಲವನ್ನು ಬೇಗನೆ ನನಗಾಗಿ ಒದಗಿಸು. ಷಡ್ರಸಗಳಿಂದ ಕೂಡಿದ ಅನ್ನ ಶಾಕಾದಿಗಳು, ಭಕ್ಷ್ಯ ಭೋಜ್ಯ, ಚಿತ್ರಾನ್ನ, ಪಾಯಸ ಮುಂತಾಗಿ ಎಲ್ಲವನ್ನೂ ಸೃಷ್ಟಿ ಮಾಡು ಎಂದು ಆಜ್ಞಾಪಿಸಿದನು. ಸರ್ಗ 53. ವಿಶ್ವಾಮಿತ್ರನು ಕಾಮಧೇನುವನ್ನು ತನಗೆ ಕೊಡೆಂದು ಯಾಚಿಸಿದ್ದು ವಸಿಷ್ಠನು ನಿರಾಕರಿಸಿದ್ದು. ಎಲೈ ಶತ್ರುಮರ್ದನನಾದ ರಾಮ, ವಸಿಷ್ಠನು ಈ ಪ್ರಕಾರ ಹೇಳಿದ ಮೇಲೆ ಕಾಮಧೇನು ಅವರವರ ಇಷ್ಟಾರ್ಥಗಳಿಗೆ ಅನುಸಾರವಾಗಿ ಸಿಹಿ ಪದಾರ್ಥಗಳನ್ನು, ಅರಳು ಪದಾರ್ಥಗಳನ್ನು, ನಾನಾ ವಿಧವಾದ ಮದ್ಯಗಳು ಮತ್ತು ಪಾನೀಯಗಳನ್ನು, ಬಗೆ ಬಗೆಯಾದ ಭಕ್ಷ್ಯಗಳನ್ನು ಸೃಷ್ಟಿಸಿದಳು. ಬಿಸಿ ಬಿಸಿಯಾಗಿರುವ ಅನ್ನದ ರಾಶಿಗಳಲ್ಲಿ ಬೆಟ್ಟದಂತೆ ಉಂಟಾದವು. ನಾನಾ ವಿಧವಾದ ಮೃಷ್ಟಾನ್ನಗಳು, ತೋವೆ ಮೊದಲಾದ ವ್ಯಂಜನ ಸಾಮಗ್ರಿಗಳು, ಮೊಸರು, ನಾನಾ ವಿಧವಾದ ರಸಗಳಿಂದ ಕೂಡಿದ ಸಿಹಿ ಪದಾರ್ಥಗಳು ಸಾವಿರಗಟ್ಟಲೆ ಪಾತ್ರೆಗಳಲ್ಲಿ ಭರ್ತಿಯಾದವು. ಎಲೈ ರಾಮನೇ, ವಸಿಷ್ಠ ಋಷಿಯ ಆತಿಥ್ಯದಿಂದ ವಿಶ್ವಾಮಿತ್ರನ ಸೈನ್ಯವೆಲ್ಲವೂ ತೃಪ್ತಿ ಪಡೆದು ಸಂತೋಷಪಟ್ಟಿತು. ರಾಜರ್ಷಿಯಾದ ವಿಶ್ವಾಮಿತ್ರನು ಕೂಡ ತನ್ನ ಅಂತಃಪುರದ ಸ್ತ್ರೀಯರೊಡನೆ ಸಂಗಡ ಬಂದಿದ್ದ ಪುರೋಹಿತರ ಮತ್ತು ಇತರ ಬ್ರಾಹ್ಮಣರೊಡನೆ ಆತಿಥ್ಯವನ್ನು ಸ್ವೀಕರಿಸಿ ಸಂತುಷ್ಟನಾದನು. ಈ ಪ್ರಕಾರ ಮಂತ್ರಿವರ್ಗದವರೊಡನೆ ತನ್ನ ಸೇವಕರೊಡನೆಯೂ ಉಪಚರಿಸಲ್ಪಟ್ಟು ಬಹಳ ಸಂತೋಷಗೊಂಡವನಾಗಿ ವಿಶ್ವಾಮಿತ್ರನು ವಸಿಷ್ಠನನ್ನು ಕುರಿತು, ಎಲೈ ಬ್ರಹ್ಮನ್, ನನ್ನಿಂದ ಸತ್ಕಾರ ಪಡೆಯಲು ಅರ್ಹರಾದ ತಾವು ನನ್ನನ್ನು ವಿಶೇಷವಾಗಿ ಸತ್ಕರಿಸಿ ಗೌರವಿಸಿದಿರಿ. ಮಾತನಾಡುವುದರಲ್ಲಿ ತಾವು ನಿಪುಣರು, ಆದರೆ ನಾನು ಹೇಳುವುದನ್ನು ಕೇಳಬೇಕು. 1,00,000 ಗೋವುಗಳನ್ನು ತೆಗೆದುಕೊಂಡು ಈ ಕಾಮಧೇನುವನ್ನು ನನಗೆ ಕೊಡಿ. ಎಲೈ ಪೂಜ್ಯನೇ, ಇದು ರತ್ನವು. ರಾಜನಿಗೆ ರತ್ನವನ್ನು ಅಪಹರಿಸತಕ್ಕವನು ಎಂಬ ಖ್ಯಾತಿ ಇದೆಯಷ್ಟೇ. ಎಲೈ ವಿಪ್ರನೇ, ಆದ್ದರಿಂದ ಈ ಕಾಮಧೇನುವನ್ನು ನನಗೆ ತಾವೇ ಉದಾರ ಮನಸ್ಕರಾಗಿ ಕೊಟ್ಟು ಬಿಡಿ ಎಂದನು. ವಿಶ್ವಾಮಿತ್ರನು ಹೀಗೆನ್ನಲು ಧರ್ಮಾತ್ಮನಾದ ಭಗವನ್ ವಸಿಷ್ಠ ಋಷಿವರ್ಯನು, ಎಲೈ ರಾಜನೇ, 100,000 1,00,00,000 ಗೋವುಗಳನ್ನು ಕೊಟ್ಟರು, ಬೆಳ್ಳಿಯ ರಾಶಿಯನ್ನೇ ತಂದು ಕೊಟ್ಟರು, ಈ ಕಾಮಧೇನುವನ್ನು ಕೊಡಲಾರೆ. ಎಲೈ ಶತ್ರುಮರ್ದನನೇ, ಈಕೆಯು ನನ್ನ ಬಳಿಯಿಂದ ಹೋಗಲು ಅರ್ಹಳಲ್ಲ. ಆತ್ಮಜ್ಞಾನಿಗೆ ಕೀರ್ತಿಯು ಹೇಗೋ ಹಾಗೆ ಈಕೆಯು ಅನವರತ ನನ್ನೊಡನೆ ಇರತಕ್ಕವಳು. ನಾನು ದೇವತೆಗಳಿಗೆ ಅರ್ಪಿಸುವ ಹವ್ಯ ಕವ್ಯಗಳನ್ನು, ನನ್ನ ಜೀವನ ಯಾತ್ರೆಗೆ ಅವಶ್ಯಕವಾದ ವಸ್ತುಗಳನ್ನು ಈಕೆಯ ದೆಸೆಯಿಂದ ನಾನು ಪಡೆಯುತ್ತೇನೆ. ನಾನು ಮಾಡತಕ್ಕ ಅಗ್ನಿಹೋತ್ರ, ಬಲಿ, ಹೋಮ ಹಾಗೂ ಸ್ವಾಹಾಕಾರ, ವಷಟ್ಕಾರ ಮೊದಲಾದ ಕರ್ಮಗಳು, ವಿವಿಧವಾದ ನಿಷ್ಠ ನಿಯಮಗಳು ಈಕೆಯನ್ನೇ ಅವಲಂಬಿಸಿವೆ. ಎಲೈ ರಾಜರ್ಷಿಯೇ, ಇವೆಲ್ಲಕ್ಕೂ ನಾನು ಈಕೆಯನ್ನು ಅವಲಂಬಿಸಿರುವುದರಲ್ಲಿ ಸಂಶಯವೇ ಇಲ್ಲ. ಸತ್ಯವಾಗಿಯೂ ಈಕೆ ನನ್ನ ಸರ್ವಸ್ವವಾಗಿ ನನ್ನನ್ನು ತುಷ್ಟಿಪಡಿಸುತ್ತಿರುವಳು. ಎಲೈ ರಾಜನೇ, ಈ ಅನೇಕ ಕಾರಣಗಳಿಂದ ಈ ಕಾಮಧೇನುವನ್ನು ನಿನಗೆ ಕೊಡಲೊಲ್ಲೆನು ಎಂದನು. ವಸಿಷ್ಠನು ಹೀಗೆನ್ನಲು ಮಾತನಾಡುವುದರಲ್ಲಿ ಕುಶನಾದ ವಿಶ್ವಾಮಿತ್ರನು ಅತ್ಯಾದರಗಳಿಂದ ಕೂಡಿದ ಮಾತುಗಳಿಂದ, ಚಿನ್ನದ ನಡುಗಟ್ಟುಗಳಿಂದಲೂ ಕಂಠಾಭರಣಗಳಿಂದಲೂ ಕೂಡಿ ಚಿನ್ನದ ಅಂಕುಶಗಳಿಂದಲೂ ಅಲಂಕೃತರಾದ 14,000 ಆನೆಗಳನ್ನು ನಿಮಗೆ ಕೊಡುವೆನು.
ಕಿರುಗೆಜ್ಜೆಗಳಿಂದ ಅಲಂಕೃತವಾದ ಬಿಳಿಯ ಕುದುರೆಗಳಿಂದ ಕೂಡಿದ 4 ಕುದುರೆಗಳನ್ನು ಹೂಡಿದ 800 ಚಿನ್ನದ ರಥಗಳನ್ನು ಕೊಡುವೆನು. ಉತ್ತಮವಾದ ದೇಶದಲ್ಲಿ ಹುಟ್ಟಿ ಉತ್ತಮವಾದ ಜಾತಿಯುಗಳಾದ ಮಹಾವೇಗಶಾಲಿಯಾದ 11,000 ಕುದುರೆಗಳನ್ನು ಕೊಡುವೆನು. ಎಲೆ ತಪೋನಿಷ್ಠರೇ, ಹಾಗೆ ನಾನಾ ವರ್ಣಗಳಿಂದ ಕೂಡಿ ಯೌವನದಲ್ಲಿರುವ 1,000,000 ಗೋವುಗಳನ್ನು ಕೊಡುವೆನು. ಕಾಮಧೇನುವನ್ನು ನನಗೆ ಕೊಟ್ಟು ಬಿಡಿ. ಎಲೆ ಬ್ರಾಹ್ಮಣೋತ್ತಮನೇ, ರತ್ನಗಳನ್ನೇ ಆಗಲಿ ಚಿನ್ನಗಳನ್ನೇ ಆಗಲಿ ತಾವು ಏನನ್ನು ಇಷ್ಟಪಡುತ್ತೀರೋ ಅವೆಲ್ಲವನ್ನು ನಿಮಗೆ ಕೊಡುವೆನು. ಕಾಮಧೇನುವನ್ನು ಮಾತ್ರ ನನಗೆ ಕೊಟ್ಟು ಬಿಡಿ ಎಂದನು. ಬುದ್ಧಿಶಾಲಿಯಾದ ವಿಶ್ವಾಮಿತ್ರನು ಹೀಗೆ ನುಡಿಯಲು ಪೂಜ್ಯನಾದ ವಸಿಷ್ಠನು, ಎಲೆ ರಾಜನೇ, ಏನೇ ಆಗಲಿ ಕಾಮಧೇನುವನ್ನು ನಾನು ಕೊಡಲಾರೆ. ಇದೇ ನನ್ನ ರತ್ನ, ಇದೇ ನನ್ನ ಸಂಪತ್ತು, ಇದೇ ನನ್ನ ಸರ್ವಸ್ವ, ಇದೇ ನನ್ನ ಬದುಕು. ಅಮಾವಾಸ್ಯೆ ಪೂರ್ಣಿಮೆಗಳಲ್ಲಿ ಮಾಡಬೇಕಾದ ಕರ್ಮಗಳು, ದಕ್ಷಿಣೆಗಳ ಒಳಗೂಡಿದ ಕರ್ಮ ಯಜ್ಞಗಳು, ನಾನಾ ವಿಧವಾದ ಕರ್ಮಗಳು ಈಕೆಯ ಸ್ವರೂಪವಾದವುಗಳು. ನನ್ನ ಸಮಸ್ತ ಕಾರ್ಯಗಳಿಗೆ ಈಕೆಯೇ ಆಧಾರ, ಇದರಲ್ಲಿ ಸಂಶಯವಿಲ್ಲ. ಹೆಚ್ಚು ಪ್ರಲಾಪದಿಂದ ಏನು ಪ್ರಯೋಜನ? ನಾನು ಕಾಮಧೇನುವನ್ನು ಕೊಡುವುದಿಲ್ಲ ಎಂದು ಬಿಟ್ಟನು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.